ವಿದ್ಯಾ ಬಂದ್ರೆ ಈ ವಿದ್ಯಾವಂತರ ಹೆಂಗಸಿರ್ತಾವೆಲ್ಲ ಓಟ್ ಕೇಳಕ್ ಸರಿ ಹೋಯ್ತದೆ ಅಂತ. ಹಂಗಂದ್ಬಿಟ್ಟು ನೀನ್ ಎಂಡ್ರು ಹೋಗಿ ಪ್ರಚಾರ ಮಾಡಿ ನನ್ ಮಗ ಗೆಲ್ಬೇಕೆ? ನನ್ ಮಗನ್ ಕೆಲ್ಸಕ್ಕೆ ನೀವೇ ಸಾಕು, ಸುಮ್ನಿರಿ. ನೀವು ಸರಿಯಾಗಿ ಹೇಳಿದ್ರಿ ಅತ್ತೆ. ಏನೇ ಅಲ್ಲಿ ಮನೆ ಸೊಸೆ ಪ್ರಚಾರಕ್ಕೆ ಹೋಗೋದು ನಂಗೆ ಯಾಕೋ ಸರಿ ಅನ್ಸ್ತಿಲ್ಲ. ಅಣ್ಣ, ನಂಗೆ ಯಾಕೋ ಭದ್ರ ಹೇಳ್ತಾ ಇರೋದು ಸರಿಯಾಗದೆ ಅನ್ನಿಸ್ತದೆ. ಈ ರಾಜಕೀಯ ಅಂದಕ್ಕೆ ನಾವು ಎಲ್ಲಾ ತರದಾಗೂ ಯೋಚನೆ ಮಾಡ್ಬೇಕು. ಇವತ್ತಿನ ದಿನ ಈ ಹೆಂಗಸರು ಯುವಕರು ಓಟ್ ಹಾಕದೆ ಯಾರು ಗೆದ್ದವ್ರು ಹೇಳು? ಅಟ್ಟಿ ಸೊಸನ್ ಪ್ರಚಾರಕ್ಕೆ ಕಳ್ಸಿದ್ರೆ ನೋಡಿ ಜನ ಏನಂದಾರೋ ಅಲ್ವಾ ಅಣ್ಣ? ಗೋವಿಂದ, ನೀನ್ ಹೇಳ್ತಾ ಇರೋದು ದಿಟಾನೆ ಕಣ್ಲ. ಅವತ್ತು ಹೈಕಮಾಂಡ್ ಅವ್ರನ್ನ ಭೇಟಿ ಮಾಡಿದಾಗ ಹೆಂಗಸರು ಯುವಕರು ಹೊಟ್ಟೆ ಮುಖ್ಯ ಅಂತ ಹೇಳಿದ್ರು. ಸರಿ ಕಣ್ಮಗ, ನೀನ್ ವಿದ್ಯಾನ್ ಕರ್ಕೊಂಡೋಗಿ ಆದಷ್ಟು ವಿದ್ಯಾವಂತರನ್ನ ಮಾತಾಡ್ಸಕ್ ಹೇಳು. ಹಂಗೆ ಇದ್ಯನ್ನ ಕಾಲೇಜ್ ಮಕ್ಕಳನ್ನ ಮಾತಾಡಿಸಿ ಪ್ರಚಾರ ಮಾಡಕ್ ಹೇಳು. ಅಪ್ಪಯ್ಯ, ಇವತ್ತಿಂದಲೇ ಎಲ್ಲಾ ಕೆಲಸ ಶುರು ಮಾಡ್ಕೊಂಡ್ಬಿಡ್ತೀವಿ ಅಪ್ಪಯ್ಯ. ಪಾಪ ವಿದ್ಯೆನುವೆ ನಿಮ್ ಗೆಲುವಿಗೆ ನಂದು ಒಂದು ಅಳಿಲ್ ಸೇವೆ ಇರ್ಲಿ ಅಂತ ಸ್ಯಾನೆ ಆಸೆ ಪಡ್ತಾ ಇದ್ಲು. ಮುಂದಕ್ಕೆ ಬಾರಮ್ಮೆ. ಇಬ್ರು ಒಳ್ಳೆ ಯೋಚನೆ ಮಾಡಿದ್ದೀರಿ ನೋಡವ. ಇದ್ಯಾ, ಆದಷ್ಟು ಹೆಣ್ಮಕ್ಳನ್ನ ಗುರಿ ಇಟ್ಕೊಂಡು ಪ್ರಚಾರ ಮಾಡವ. ಸರಿ ಮಾವ. ಸರಿ ಅಪ್ಪಯ್ಯ, ನಾವಿನ್ ಬರ್ತೀವಿ. ಕೊಟ್ಲೆ ಗಾಡಿ ಇತ್ಲಾ? ಬಾರಮ್ಮೆ. ಏನೋ ಕುತಂತ್ರ ಮಾಡ್ತಾವನಲ್ಲ, ಇದ್ದಕ್ಕಿದ್ದಾಗೆ ಪ್ರಚಾರಕ್ಕೆ ಯಾಕೆ ಕರಿತಾವನೆ? ನೀವ್ ಏಟೆ ಪ್ರಚಾರ ಮಾಡಿದ್ರು ಏಟೆ ಬಡ್ಕೊಂಡ್ರು ಗೆಲ್ಲಕ್ಕಿಲ್ಲ. ಏನೇ ಯೋಚನೆ ಮಾಡ್ತಿದ್ದೀಯಾ? ಅಮ್ಮ, ನಂಗೆ ಯಾಕೋ ಅವಳು ಎಲೆಕ್ಷನ್ ಪ್ರಚಾರಕ್ಕೆ ಹೋಯ್ತಾ ಇಲ್ಲ, ಬೇರೆ ಏನೋ ಅದೇ ಅನ್ಸ್ತಾ ಇದೆ ಕಣವ. ಹಂಗ್ ಪ್ರಚಾರ ಮಾಡೋಳೆ ಆಗಿದ್ರೆ ಮಾವನ್ ಕುಟೆನೆ ಹೋಗ್ಬೋದಿತ್ತು ತಾನೆ. ಇಲ್ದೆ ಹೋದ್ರೆ ನನ್ ಜೊತೆನೋ ಇಲ್ಲ ಚಿತ್ರನಾದ್ರೂ ಕರ್ಕೊಂಡ್ ಹೋಗ್ಬೇಕಿತ್ತು. ಬಿಡು, ಅವಳ ಬಾಲ ಅವಳಲ್ಲ ಚಂಪಾ, ಅವಳನ್ನಾದ್ರೂ ಕರ್ಕೊಂಡ್ ಹೋಗ್ಬೋದಿತ್ತು ತಾನೆ. ಅದ್ನೆಲ್ಲ ಬಿಟ್ಟು ಒಬ್ಳೆ ಹೋಯ್ತಾವಳೆ ಅಂದ್ರೆ ಬೇರೆ ಏನೋ ಅದೇ ಕಣವ. ನೀ ಹೇಳೋದು ದಿಟ್ವೇನಯ್ಯ, ಆದ್ರೆ ಎಲ್ಲಿಗೆ ಹೋಯ್ತಾವಳೆ? ಹೆಂಗಾರು ಮಾಡಿ ನಾವ್ ಅದನ್ನ ತಿಳ್ಕೊಬೇಕಣವ. ಅವ್ವ, ಒಂದ್ ಕೆಲ್ಸ ಮಾಡ್ಲೆ, ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ ಅವ್ರೆಲ್ಲಿ ಹೋಯ್ತಾವ್ರೆ ಅನ್ನೋದನ್ನ ತಿಳ್ಕೊ ಬರ್ಲೆ. ಅದೆಲ್ಲ ಏನು ಬೇಡ ಕಣಂತೆ, ನಿಮ್ ಮರವಾದಿಯಿಂದ ಸುಮ್ಕೆ ಇರು. ಕುಕ್ಕರ್ಗೆ ಉಪ್ಪು ಬೇಳೆ ಹಾಕ್ಬಿಟ್ರೆ ಅಕ್ಕಿನೂ ಬೇಯಕ್ಕಿಲ್ಲ, ಅನ್ನನೂ ಆಗಕ್ಕಿಲ್ಲ. ಅಂದ್ರೆ ನನ್ ಕೈಲಿ ಆಗಕ್ಕಿಲ್ಲ ಅಂತಿದ್ಯಾ? ಏನ್ ತಾನೇ ನೆಟ್ಟಿಗ್ ಮಾಡಿದ್ಯಾ ಅದ್ಯೋಳು? ನೀನ್ ಮಾಡಿದ್ರೆ ತಾನೇ ನಾನ್ ಮಾಡೋದು, ನೀನ್ ತಾನೇ ಏನ್ ಮಾಡ್ಬಿಟ್ಟಿದ್ಯಾ? ಅದಕ್ಕೆಯ ಹೊಸಿ ಯೋಚನೆ ಮಾಡಿ ಬೇರೆ ದಾರಿ ತಡ್ಕವ. ಅಲ್ಲಿ ಗಂಟ ಹೊಸಿ ಸುಮ್ಕೆ ಇದ್ಬಿಡೆ. ಅದ್ ಬಿಟ್ಟು ಏನೇನೋ ಮಾಡಕ್ ಹೋಗಿ ಆಗೋ ಕೆಲ್ಸನು ಹಾಳ್ ಮಾಡ್ಕೋಬೇಡ. ಸರಿ, ಏನಾರ ಮಾಡು, ಒಟ್ನಲ್ಲಿ ಅವ್ರ ಬಂಡವಾಳನ ಬಯಲ್ ಮಾಡು. ನಿನ್ನ ಐಡಿಯಾ ಸೂಪರ್ ಐಟಮ್ಮ. ಎಲೆಕ್ಷನ್ ಪ್ರಚಾರ ಅದಕ್ಕೆ ಮುಗಿ ಎಷ್ಟ್ ಸಹಾಯ ಆಯ್ತು ನೋಡು. ಹೌದು ಕಾಟ್ಲೆ ಅಣ್ಣ, ಮನೇಲಿ ಮಾತಾಡಿ ಯಾರು ಒಪ್ಕೊಳಕಿಲ್ಲ ಅನ್ಕೊಂಡೆ, ಆದ್ರೆ ಅದ್ಯಾವ್ರ ದಯದಿಂದ ಮಾವಯ್ಯ ಒಪ್ಕೊಂಡ್ರು. ಅದೆಲ್ಲ ಸರಿ, ಈಗ ಅಪ್ಪಯ್ಯ ಹೋಗಿ ಅಂತ ಹೇಳೋರ ತಾನೆ. ಇನ್ಯಾವ್ದನ ದಿಕ್ಕಿಂದ ಬಂದು ಯಾರನ್ನ ಪ್ರಶ್ನೆ ಕೇಳಕಿನ ಮುಂಚೆ ನಾವ್ ಇಲ್ಲಿಂದ ಹೊಂಟ್ಬಿಡೋಣ ಬನ್ನಿ. ದಿಟ ಅಂತಮ್ಮ, ಯಾವ ಬಾಣ ಯಾವ ಕಡೆಯಿಂದ ಬರ್ತದೆ ಅಂತ ಗೊತ್ತಾಗಕ್ಕಿಲ್ಲ. ಬನ್ನಿ ಹೊರಡುವ.
ಅಂಟಮ್ಮ ಭವಾನಿ ಅಕ್ಕ ಹೇಳಿರೋ ಕೋಚಿಂಗ್ ಸೆಂಟರ್ ಇದೆಯಾ ನೋಡು. ಸರಿ ಕಣ್ಲಾ ಕೊಡ್ಲೆ, ನೀನ್ ಇಲ್ಲೇ ಇರು, ನಾನು ಒಳಗಡೆ ಅಮ್ಮೀನ್ ಬಿಟ್ಬಿಟ್ಟು ಅದೇಟ್ ದುಡ್ಡು ಅಂತ ಕಟ್ಬಿಟ್ಟು ಬರ್ತೀನಿ. ಯಾಕಂತಮ್ಮ, ಯಾಕೆ ಬೇಡ ಅಂದ್ಯಾ? ಏನಾರು 3 ಜನ ಹೋದ್ರೆ ಒಳ್ಳೆ ಕೆಲ್ಸ ಆಗಕ್ಕಿಲ್ಲ ಅಂತನಾ? ಅಯ್ಯೋ ಶಿವನೇ, ಬರೋದಿದ್ರೆ ಬಾರಲ್ಲ, ಏನ್ ನಾನ್ ಓದ್ಕೊಂಡು ಹೋದಿನೇ? ನೋಡಮ್ಮಿ ನಡಿಲ್ಲ. ಅಮ್ಮಿ, ಇನ್ನೊಂದ್ ವಿಷಯ, ಇಲ್ಲಿರೋರು ಯಾರಿಗೂ ನೀನ್ ಶಿವರಾಮೇಗೌಡ್ರು ಸೊಸೆ ಅನ್ನೋದು ಆಗ್ಬಾರ್ದು. ಸರಿ ಗೌಡ್ರೆ. ಆಮೇಲೆ ವಿದ್ಯಾ, ಅವಳಿಗೂ ಈ ವಿಷಯ ಹೇಳ್ಬಿಡು. ಸರಿ, ನಾನೇ ಹೇಳ್ತೀನಿ, ಬನ್ನಿ. ನೀವು ಮಾಸ್ ಮುಗಿಸ್ ಮತ್ತೆ ಕಾರಲ್ಲೇ ಇಟ್ಬಿಡಿ. ನಿಮಗ್ ಬೇಕು ಅಂದಾಗ ಯಾರ್ ಕಣ್ಗೂ ಕಾಣಿಸ್ದಂಗೆ ನಾನೇ ತಂದು ಕೊಡ್ತೀನಿ, ಆಮೇಲೆ ನಾನೇ ವಾಪಸ್ ತಗೊಂಡೋಗಿ ಇಟ್ಬಿಡ್ತೀನಿ. ಅದ್ಕೆಮ್ಮ ತಗೊಳ್ಳಿ ಬೇಕು. ಹೇಳ ಮಮ್ಮಿ. ಭವಾನಿ, ಅಲ್ಲಿ ನೋಡು. ಇದ್ಯಾಕೆ ಇಲ್ಲೇ ನಿಂತ್ಕೊಂಡ್ಬಿಟ್ರಿ? ಒಳಿಕ್ ಬನ್ನಿ. ಅಕ್ಕ, ಬಂದಿರದೆ ಸೇರ್ಕೊಳ್ಳೋದಿಕ್ಕೆ, ಒಳಗ್ ಬರ್ದಂಗೆ ಐತಿನ ಹೇಳಿ. ನೀನೆಲ್ಲಿ ವಿದ್ಯಾನ ಇಲ್ಲಿ ಸೇರ್ಸಕ್ಕಿಲ್ವೋ ಅನ್ಕೊಬಿಟ್ಟಿದ್ದೆ. ಇಲ್ಲಿ ಕರ್ಕೊಂಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಮ್ಮಿ, ನಾನು ಇಲ್ಲಿ ಗಂಟ ಬಂದಿರೋದು ನಿಂಗೋಸ್ಕರ. ಪರವಾಗಿಲ್ಲ ಭದ್ರ, ಇದೊಂದ್ ವಿಷಯದಲ್ಲಾದ್ರೂ ನನ್ ಮಾತಿಗೆ ಬೆಲೆ ಕೊಟ್ಟಲ್ಲ, ನಂಗೆ ಆಟೆ ಸಾಕು. ಅಮ್ಮಿ, ಇದೇ ನೆಪ ಮಾಡ್ಕೊಂಡು ನಮ್ಗೆ ಹತ್ರ ಆಗಂತ ಕೆಲಸ ಮಾಡ್ಬೇಡ ಅಂತ ಹೇಳು. ನೀನ್ ಇಲ್ಲಿ ಗಂಟ ಬರ್ತಾ ಇರೋದು ಕೋಚಿಂಗ್ ತಗೊಳಕ್ಕೆ, ಆಟೆಯ. ಇಲ್ಲೆಲ್ಲ ಬೇರೆ ಐಕ್ಲೆಂಗೋ, ನೀನು ಹಂಗೆಯ. ಬಿಟ್ಟು ನಂಗೆ ಇಲ್ಲಿ ಬೇರೆ ಯಾವ ಸಂಬಂಧನೂ ಬೇಕಾಗಿಲ್ಲ. ಅದೆಲ್ಲ ಓಲಿ ಬಿಡು, ವಿದ್ಯಂಗ್ ಒಳ್ಳೇದಾದ್ರೆ ಆಟೆ ಸಾಕು. ವಿದ್ಯಾ, ಅಟ್ಟಿ ಲಿಯೋನ್ ಏಳ್ ಬಂದಿದ್ಯಾ? ಅಕ್ಕ, ಅದೆಲ್ಲ ದೊಡ್ಡ ಕತೆ, ಆಮಕಿಂದ ಹೇಳ್ತೀನಿ ಬಿಡಿ. ನಿನ್ ಗಂಡ ನಿನ್ಗೋಸ್ಕರ ಇಟ್ಟೊಂದೆಲ್ಲ ಮಾಡ್ತಾವನೆ ಅಂದ್ಯಾಕೆ? ನೀನ್ ಅದ್ಕೆ ಆಗಿ ನೀನ್ ಒಳ್ಳೆ ಮಾರ್ಕ್ಸ್ ತಕೊಂಡು ಡಾಕ್ಟರ್ ಸೀಟ್ ಸಿಗಂಗ್ ಮಾಡೋ ಜವಾಬ್ದಾರಿ ನಂದು. ಅಮ್ಮಿ, ಅದೆಲ್ಲ ಹಂಗಿರ್ಲಿ, ದುಡ್ಡು ಏಟು ಅಂತ ಕೇಳು, ಕಟ್ಬಿಟ್ಟು ಹೋಯ್ತಾ ಇರ್ತೀನಿ. ಅದೆಲ್ಲ ಏನು ಬೇಡ ಬಿಡ್ಬೋದ್ರ, ನಾನು ಆಗ್ಲೇ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡಿದ್ದೀನಿ. ಅಮ್ಮಿ, ನಮ್ಗೆ ಯಾರ ಹಂಗುವೆ ಬೇಕಾಗಿಲ್ಲ. ಯಾಕ್ ಭದ್ರ ಹಿಂಗ್ ನಮ್ನ ಬೇರೆಯವ್ರ ತಾವ್ ಮಾತಾಡ್ದಂಗ್ ಮಾತಾಡ್ತಿದ್ಯಾ? ನಮ್ ಮನೆಯವ್ರೆ ಹೇಳ್ತಿಲ್ವೇ ಬ್ಯಾಡ ಅಂತ? ಅಮ್ಮಿ, ಹಂಗು ಸಹಾಯ ಮಾಡ್ಲೇಬೇಕು ಅಂತಿದ್ರೆ ಯಾರನ್ನ ಬಡವ್ರ ಮಕ್ಳಿಗೆ ಸಹಾಯ ಮಾಡಕ್ ಹೇಳು. ಅದನ್ ಬಿಟ್ಟು ಹೊಟ್ಟೆ ತುಂಬ್ದವನ್ಗ ಅನ್ನ, ಶಕ್ತಿ ಇರೋನ್ಗೆ ಸಹಾಯ ಮಾಡೋದೇನ್ ಬೇಡ ಅಂತ. ಅಲ್ಲಿ ಆಫೀಸ್ ರೂಮ್ಗೆ ಹೋಗಿ ಕಟ್ಬಿಡು ಭದ್ರ. ಸರಿ ಕಣಮ್ಮಿ, ನಾನು ಹೋಗಿ ದುಡ್ಡು ಕಟ್ಬಿಟ್ಟು ಹೋಯ್ತೀನಿ. ಸಂದಾಗ ಓದ್ಕ, ನಾನು ಸಂಜೆ ಬಂದು ಕರ್ಕೊ ಹೋಯ್ತೀನಿ. ಸರ್, ಅದ್ಕೆಮ್ಮ ಮುಂದಿನ ಬೆಂಚಲ್ಲೇ ಕೂತ್ಕೊಳ್ಳಿ. ಏನಾದ್ರೂ ಜಾಗ ಇಲ್ಲ ಅಂದ್ರೆ ಹೇಳಿ, ಇನ್ನು ಮುಂದಕ್ಕೆ ಕುರ್ಚಿ ತಂದು ಹಾಕಿಸ್ಬಿಡ್ತೀನಿ. ನಾನ್ ಅದೆಲ್ಲಾ ವ್ಯವಸ್ಥೆ ಮಾಡ್ತೀನಿ ಬಿಡು ಕೊಟ್ಲೆ. ಸಂಬಂಧ ಬೆಳ್ಸೋದ್ ಬೇಡ ಅಂತ ನಮ್ ಬಂಟಮ್ಮ ಹೇಳೋನಲ್ಲ, ಗೆಪ್ತಿ ಮಜಾ ಕಡೆ ಕೇಳಿ. ಅಕ್ಕ, ಬ್ಯಾಸ್ರ ಮಾಡ್ಕೋಬೇಡಿ, ನಿಮ್ ತಮ್ಮ ಏನು ಅನ್ನೋದು ನಿಮಗ್ ಗೊತ್ತದೆ ಅಲ್ವೇ? ಹೋಯ್ತಾ ಹೋಯ್ತಾ ಎಲ್ಲ ಸರಿ ಹೋಯ್ತದೆ. ಸರಿ ವಿದ್ಯಾ, ನೀ ಒಳಗಡೆ ಬಾ.
ಯಶು ಸ್ವಲ್ಪ ಸೈಡಿಗೆ ಜರ್ಕೋ. ಮತ್ತೆ ಇದನ್ನೆಲ್ಲ ನೋಟ್ ಮಾಡ್ಕೋ. ಕೊಟ್ಲೆ ಅಂತಮ್ಮ ನೀನ್ ಮಾಡ್ತಿರೋ ಕೆಲ್ಸಕ್ಕೆ ಒಂದ್ ದೊಡ್ಡ ಸೆಲ್ಯೂಟ್ ಹೊಡಿಬೇಕು ಅನ್ನಿಸ್ತದೆ. ಅಂತ ಗನಂದಾರಿ ಕೆಲಸ ನಾನೇನ್ ಮಾಡೋದ್ನಪ್ಪ? ಅಂತಮ್ಮ ಈಗೇನ್ ನೀನ್ ಮಾಡಿರೋದು ಸಾಮಾನ್ಯದ ಕೆಲ್ಸ ಅನ್ಕೊಂಡಿದ್ಯಾ? ಅದ್ಕೆ ಮುಂದ್ ಕಲ್ಸನೆಲ್ಲ ನನ್ಸ್ ಮಾಡ್ಬೇಕು ಅಂತವ ನಮ್ಮ ಅಟ್ಟಿ ನಿಯಮನೆಲ್ಲ ಗಾಳಿಗ್ ತುರಿ ಈಟ್ ಕಷ್ಟ ಪಡ್ತಿರ್ಬೇಕಾದ್ರೆ ಈಟ್ ಮಾತ್ರ ಅಲ್ಲ ಅಂತಮ್ಮ, ಎತ್ಕೊಂಡು ಮೆರೆಸ್ಬೇಕು ಅನ್ನಿಸ್ತದೆ ಅಂತಮ್ಮ. ಲೇ ಕ್ವಾಟ್ಲೆ, ಒಬ್ಬ ಗಂಡನಾಗಿ ಹೆಂಡ್ರ ಆಸೆನ ಈಡೇರಿಸೋದು ನನ್ ಕರ್ತವ್ಯ ಕಳ್ಳ. ಹಟ್ ಮಾಡಿದೀನಿ, ಅದಕ್ಕೆ ಯಾಕೆ ಇಷ್ಟೊಂದು ಹೊಗಳ್ತಾ ಇದ್ದಿ? ಅಂತಮ್ಮ ನೀವಿಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಎಂತ ಕಷ್ಟ ಬಂದ್ರು ಯಾರ ಮುಂದ್ಗಟ್ಟೆನು ಬಿಟ್ಕೊಡ್ದಂಗೆ ನೀವಿಬ್ರು ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆಯ್ತ್ ಕಣಪ್ಪ, ನಿನ್ನ ಆಸೆನ ನೆರವೇರಿಸ್ತೀನಿ ಅಂತೆ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದ್ ಕೆಲ್ಸ ಅದೇ, ನಡಿ ಹೋಗುವ. ಅಂತ ಮುಖ್ಯವಾದ ಕೆಲ್ಸ ಏನಂತಮ್ಮ? ನೋಡ್ಲಾ ಕೊಟ್ಲೆ, ಒಬ್ಬ ಗಂಡನಾಗಿ ಹೆಂಡ್ರ ಆಸೆನ ನೆರವೇರಿಸೋದು ಏಟ್ ಮುಖ್ಯವೋ, ಈ ಸತಿ ಅಪ್ಪಯ್ಯನ್ ಮಗನಾಗಿ ಅವ್ರನ್ನ ಎಲೆಕ್ಷನ್ ಅಲ್ಲಿ ಗೆಲ್ಸೋದು ಅಟೇ ಮುಖ್ಯ. ಅಯ್ಯೋ ಅಂತಮ್ಮ, ಈ ಸಂಭ್ರಮದಲ್ಲಿ ಆ ಕಡೆ ಗಮನ ಕೊಡೋದೇ ಮರ್ತ್ಬಿಟ್ಟಿದ್ದೀನಿ ನೋಡು. ಲಾ ಕ್ವಾಟ್ಲೆ, ಈಗ ಗಂಡನ್ ಕೆಲ್ಸ ಮುಗ್ದದೆ, ಮಗನ್ ಕೆಲ್ಸ ಬಾಕಿ ಅದೆ, ನಡಿ ಹೋಗುವ. ಹಂಗಾರೆ ಈಗ ಯಾ ಕಡೆ ಹೋಗೋದ ಅಂತಮ್ಮ? ಲೇ ಕೀಲಾರದಲ್ಲಿ ಜನ ಕಾಯ್ತಾವ್ರಂತೆ, ನಡಿ ಹೋಗುವ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್, ಎಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಆಯ್ತಾ? ಒಂದು ಪಾಯಿಂಟು ಮಿಸ್ ಮಾಡಬಾರ್ದು, ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ, ಓಕೆನಾ? Excuse me, ma'am. ಸಿಂಹ ಲಾಂಛನದ ಉಂಗುರದ ಗುರುತಿಗೆ ಮತ, ನಿಮ್ಮೆಲ್ಲರಿಗೂ ಈತ. ಶಿವರಾಮೇಗೌಡರಿಗೆ ನೀಡೋ ನೀವೆಲ್ಲರೂ ಒಂದೊಂದು ಮತಗಳು ನಮ್ಮ ಕ್ಷೇತ್ರದ ಸಮಸ್ಯೆಗೆ ಪರಿಹಾರಗಳು. ಮಾನ್ಯ ಮತದಾರರೇ, ನೀವೆಲ್ಲ ಈ ಬಾರಿ ಅತ್ಯಧಿಕ ಮತಗಳ ಅಂತರದಿಂದ ಶಿವರಾಮೇಗೌಡರನ್ನ ಗೆಲ್ಸಿದ್ದೆ ಆದ್ರೆ ನಮ್ಮೆಲ್ಲರ ಬೇಡಿಕೆಗಳು ಖಂಡಿತ ಈಡೇರ್ತದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾವ್ ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ. ಸಿಂಹಲಾಂಛನದ ಉಂಗುರದ ಗುರುತಿಗೆ ಓಟ್ ಹಾಕೋದ್ ಮಾತ್ರ ಮರಿಬೇಡಿ. ಶಿವರಾಮೇಗೌಡರಿಗೆ, 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 ಶಿವರಾಮೇಗೌಡರಿಗೆ. ಬೂದೂರ್ ಪೋಸ್ಟ್ ಮಾಡೋಣ. ಏನ್ ಇಲ್ಲಿ ಲಗ್ನ ಪತ್ರ ಅನ್ಸ್ತಾ ಇದೆ, ತೊಳಿಕೊಡ್ರಿ ಮದುವೆ ಬರೋದು. ಬರ್ತೀನಣ್ಣ. ಗೊತ್ತಾಗ ತಾನೆ ನಿನ್ಗೆ ಸಿಂಹಲಾಂಛನದ ಉಂಗುರದ ಗುರುತು, ಅದಕ್ಕೆ ಹಾಕ್ಬೇಕು, ಸರಿಯೇ? ಆಯ್ತು ಕೊಡ್ರಿ. ನಿಮ್ಮ ಮತ ಯಾರಿಗೆ? ನಿಮ್ಮ ಮತ ಯಾರಿಗೆ? ಶಿವರಾಮೇಗೌಡರಿಗೆ, 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 ಶಿವರಾಮೇಗೌಡರಿಗೆ. ಗೌಡ್ರೆ, ಇಲ್ಲೇ ಮುಂದ್ಗಡೆ ಒಂದು ಕೋಚಿಂಗ್ ಸೆಂಟರ್ ಇದೆ, ಅಲ್ಲಿ 100 ಮಕ್ಕಳವೆ, ಅಲ್ಲೇ ಒಂದ್ಕಿಂತ ಹೋಗಿ ಕೇಳ್ಬೋದಲ್ಲ? ಓಟ್ ಕೇಳೋ ನೆಪದಲ್ಲಿ ಓದ್ತಾರೋ ಐಕ್ಳಿಗೆ ತೊಂದರೆ ಕೊಡೋದು ನನ್ಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ಅನಿಸ್ತದೆ. ಏನಂತೀಯಲ್ಲ ಗೋವಿಂದ? ಹೌದಣ್ಣ. ಏನ್ ದಿನಗಟ್ಲೆ ಟೈಮ್ ವೇಸ್ಟ್ ಮಾಡೋದ್ ಬೇಕಿಲ್ವಲ್ಲ, ಒಂದ್ 5 ನಿಮಿಷ ತಾನೇ.
ಶಿವರಾಮ, ಇವತ್ತು ಯುವಕರತೆ ಕಾರ್ಬಾರು. ಅವ್ರ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಮಕ್ಳ ಮನ್ಸು ಗೆದ್ರೆ ಅವ್ರ ಅಟ್ಟಿಯವ್ರ ಮನ್ಸನ್ನ ಗೆದ್ದಂಗೆಯ. ಯೋಚನೆ ಮಾಡೋನ್ಕಿತ. ಅಣ್ಣ, ನಂಗೆ ಯಾಕೋ ಚಿಕ್ಕಪ್ಪ ಹೇಳ್ತಾ ಇರೋದು ಸರಿ ಅನ್ನಿಸ್ತದಣ್ಣ. ಇವತ್ತಿನ ಯುವಕರು ಒಲವು ಯಾರ ಕಡೆಗೆ ಇರ್ತದೋ ಅವರೇ ಗೆಲ್ಲೋದು. ಅದಕ್ಕೆ ಒಂದ್ ಹೋಯ್ಟ್ ಬಂದ್ಬಿಟ್ರೆ ಒಳ್ಳೇದು. ನೀವೆಲ್ಲ ಹೇಳದ್ಮೇಕೆ ಹಂಗೆ ಮಾಡೋಣ ಬಿಡಿ. ಆಮೇಲೆ ಹೋಗೋದ್ ಬೇಡ, ಮಕ್ಕಳಿಗೆ ತೊಂದರೆ ಆಯ್ತದೆ. ನೀವೆಲ್ಲ ಇಲ್ಲೇ ರೀ, ನಾನು ಗೋವಿಂದ ಇಬ್ರು ನೋಡಿ, ಯಾವಾಗ್ಲೂ ಸಮಸ್ಯೆಗೆ ಪರಿಹಾರ ಕಂಡಿಡ್ಕೋಬೇಕು ಅಂತಂದ್ರೆ ಅಧಿಕಾರ ಬೇಕಾಯ್ತದೆ. ಅದಕ್ಕೆ ನೀವೆಲ್ಲರೂ ಸೇರಿ ನಮ್ಮ ಮಾವಯ್ಯ ಶಿವರಾಮೇಗೌಡರಿಗೆ ಶಕ್ತಿ ತುಂಬಿ ಕಳ್ಸಿದ್ರೆ ನಮ್ ರೈತರ ಪರವಾಗಿ ಹೋರಾಟ ಮಾಡಿ ನಿಮ್ಮೆಲ್ಲರ ಸಮಸ್ಯೆನ ಪರಿಹಾರ ಮಾಡ್ತಾರೆ. ಶಿವರಾಮೇಗೌಡರಿಗೆ, ಶಿವರಾಮೇಗೌಡರಿಗೆ, ಶಿವರಾಮೇಗೌಡರಿಗೆ. ನಮ್ಮ ಮತ ಯಾರಿಗೆ? ನಮ್ಮ ಮತ ಯಾರಿಗೆ? ನಮ್ಮ ಮತ ಯಾರಿಗೆ? ಹೇಳಿ ಸಿಕ್ತತಾ? ಏನಪ್ಪ ಭದ್ರ, ಪ್ರಚಾರ ಎಲ್ಲ ಹೆಂಗ್ ನಡೀತಾ ಇದ್ದದ್ದು? ವಾ, ಬಾಸ್ ಅಂದಾಗ ನಡೀತೈತೆ. ಹೋಗಿದ್ ಕಡೆ ಅಲ್ಲ ಶಿವರಾಮೇಗೌಡ್ರೆ ಗೆಲ್ಬೇಕು ಅಂತ ಜನ ಹೇಳ್ತಾವ್ರೆ. ನಾವು ಹೋದ್ ಕಡೆನು ಚಾನೆ ಪ್ರೀತಿಯಿಂದ ಸ್ವಾಗತ ಮಾಡಿ ನಿಮ್ಮನ್ ಗೆಲ್ಸೋದು ನಮ್ದೇ ಜವಾಬ್ದಾರಿ ಅಂತ ಹೇಳ್ತಾವ್ರೆ ಕಣ್ಲಾ. ಏನೋ ಚಿಕ್ತಾತ, ಒಳ್ಳೇದಾದ್ರೆ ಸಾಕು. ಅದ್ ಸರಿ, ನೀವೆಲ್ಲಿದ್ದೀರಿ ಈಗ? ಫ್ಯಾಕ್ಟ್ರಿ ಸರ್ಕಲ್ ರೋಡ್ ತಾವ ಒಂದ್ ಕೋಚಿಂಗ್ ಸೆಂಟರ್ ಹತ್ರ ಇದೀವಿ. ಇಲ್ಲಿ 100 ಮಕ್ಕಳವ್ರೆ, ಅವ್ರ ಜೊತೆ ಮಾತಾಡಿ ಅಂತ ಎಲ್ಲ ಹಿಂಸೆ ಕೊಟ್ರು. ಅದಕ್ಕೆ ಅಪ್ಪನು ಚಿಕ್ಕಪ್ಪನು ಒಳಗಡೆ ಹೋಗವ್ರೆ. ನಾವೆಲ್ಲ ನಿಂತಿದ್ವಲ್ಲ, ಅದಕ್ಕೆ ಫೋನ್ ಮಾಡಿದೆ. ಸರಿ ಬಿಡಿ, ಒಳ್ಳೆ ಕೆಲ್ಸನೀಯ. ನಾನು ಆಮೇಲೆ ಬರ್ತೀನಿ, ನೀವು ಮುಂದುವರ್ಸಿ, ಮಡಗ್ತೀನಿ. ಸರಿ ಕಣಪ್ಪ. ಅಂಟಮ್ಮ ಅವ್ರೆಲ್ಲಿದ್ದಾರಂತೆ? ಅದೇ ಕಲ, ಅದ್ಯಾವ್ದೋ ಫ್ಯಾಕ್ಟ್ರಿ ಸರ್ಕಲ್ ತವ ಕೋಚಿಂಗ್ ಸೆಂಟರ್ ಹತ್ರ ಅವರಂತೆ. ಅಂಟಮ್ಮ ಅವರು ರೋಡ್ ಅಲ್ಲಿ ಇದಾರೋ ಇಲ್ಲ ಕೋಚಿಂಗ್ ಸೆಂಟರ್ ಒಳಗ್ ಹೋಗಿದಾರೋ? ಚಿಕ್ತಾತ ಮತ್ತೆ ಕಾರ್ಯಕರ್ತರೆಲ್ಲ ರೋಡಲ್ಲಿ ಅವರಂತೆ, ಇನ್ನ ಅಪಾಯ ಚಿಕ್ಕಪ್ಪ ಒಳಕ್ ಹೋಗೋರಂತೆ. ಅಯ್ಯೋ ಅಯ್ಯೋ, ಹಂಗಾರೆ ಕೆಲ್ಸ ಕೆಡ್ತು ಅಂತ. ಇದ್ಯಾಕ್ಲ ನೀನ್ ಹಿಂಗಾಡ್ತಾ ಇದ್ಯಾ? ಹಿಂಗಾಡ ಅಂತದ್ ಏನಾಯ್ತಲಾ? ಅಯ್ಯೋ ಅಂಟಮ್ಮ, ನಿನ್ ಬುದ್ಧಿ ಎಲ್ಲಿದ್ದದು? ಅದ್ಕೆಮ್ಮ ಅದೇ ಕೋಚಿಂಗ್ ಸೆಂಟರ್ ಅಲ್ಲಿ ತಾನೇ ಇರೋದು. ಅಯ್ಯೋ, ಈ ಪ್ರಚಾರದ ಬಿಸಿಲ್ ಮರ್ತೇ ಹೋದ್ನೆ. ಈಗೇನ್ಲ ಮಾಡೋದು? ಏನಾದ್ರು ಅಪಾಯ ವಿದ್ಯುತ್ ನೋಡಿದ್ರೆ ಸುಮ್ಕಿದ್ದಾರೆ ದೊಡ್ಡ ರಾಧ ಅಂತಾನೆ ಆಗೋಯ್ತದೆ. ಅಂಟಮ್ಮ, ಮೊದ್ಲು ಅದಕ್ಕೆ ಮುಂಗ್ ಫೋನ್ ಮಾಡಿ ಮಾವಿನ ಕಣ್ಣಿಗೆ ಬೀಳ್ಬೇಡ ಅಂತ ಹೇಳೋ. ಸರಿಗಲ್ಲ. ಚಂಪಾ, ಯಾಕವ್ವ ಒಂಥರ ಬ್ಯಾಸರ ಮಾಡ್ಕೊಂಡಿದ್ಯಾ? ಬ್ಯಾಸ್ರನಾ? ಹಂಗೇನೂ ಇಲ್ಲ ಅತ್ತೆ. ನೀನು ಇಲ್ಲ ಅಂತ ಹೇಳ್ತಿದ್ಯಾ, ಹೌದು ಅಂತ ನಿನ್ ಮುಖನ ಹೇಳ್ತದೆ. ನನ್ ತವ ಸುಳ್ಳು ಹೇಳ್ತಿದ್ಯಾ ಅಂತ ನಂಗೆ ಸಂದಾಗ ಗೊತ್ತದೆ. ಹೇಗ್ ನಿಭಾಯಿಸೋದು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವೇ? ಇವನ್ ಹೇಳ್ತಾ ಇದೀರಾ ಅತ್ತೆ? ನಿನ್ ಬ್ಯಾಸರ ಕಾರಣ ಏನು ಅಂತ ಹೇಳಲಾ?
ಹೇಳೇ ಬಿಡ್ಲಾ? ಅಯ್ಯೋ, ಅತ್ತೆಗೇನಾರು ನನ್ನ ಸುಭಾಷ್ ಸಂಬಂಧ ಸರಿ ಇಲ್ಲ, ನನ್ನ ಅವ್ರು ಸಂದಾಗ ನೋಡ್ಕೋತಿಲ್ಲ ಅಂತವ ವಿಚಾರ ಗೊತ್ತಾಗೋಯ್ತಾ? ವಿದ್ಯಾ ಮನೇಲಿಲ್ಲ ಅನ್ನೋದ್ ಕಾರಣ ತಾನೇ. ನೋಡು, ವಿದ್ಯಾ ಮನೇಲಿಲ್ಲ ಅನ್ನೋದಕ್ಕೆ ನಿನ್ ಮುಖದಲ್ಲಿ ಸಂತೋಷನೇ ಇಲ್ಲ. ಅಂದ್ರೆ ಅವಳು ನಿನ್ ಮನ್ಸಿಗೆ ಏಟೊಂದು ಹತ್ರ ಆಗೋಳೆ ಅನ್ನೋದು ಅರ್ಥ ಆಯ್ತದೆ ತಾನೇ? ಹೌದು ಅತ್ತೆ, ವಿದ್ಯಕ್ಕನ ಮನಸ್ಸು ಸ್ಯಾನೆ ವಿಶಾಲವಾದದ್ದು. ಅವ್ರು ಯಾವಾಗ್ಲೂ ಎಲ್ಲರೂ ಸಂತೋಷವಾಗಿರೋದನ್ನೆಯ ಬಯಸೋದು. ಆಟೆ ಅಲ್ಲ ಚಂಪಾ, ಇವತ್ ನೋಡು ಅವ್ರ ಮಾವನ್ನ ಗೆಲ್ಸ್ಬೇಕು ಅಂತ ಗಂಡನ್ಗೆ ಸಾಥ್ ಕೊಟ್ಟವಳೆ. ಒಟ್ನಲ್ಲಿ ನಮ್ಮ ಮನೆಯವ್ರಂಗೆ ಭದ್ರನಂಗೆ ಒಳ್ಳೆ ಚಲ್ಗಾತಿ ಅವಳು. ಹೌದು ಅತ್ತೆ, ಅವ್ರ ಮನ್ಸು ತುಂಬ ಮಾವ ಹೆಂಗಾದ್ರೂ ಮಾಡಿ ಗೆದ್ರೆ ಸಾಕು ಅಂತಾನೆ ಇದೆ. ಅದಕ್ಕೆ ಗಂಡ ಹೆಂಡತಿ ಇಬ್ರು ಖಾಲಿ ಚಕ್ರ ಕಟ್ಕೊಂಡು ತಿರುಗ್ತಾವ್ರು ನೋಡು. ಹೆಂಗೋ ಎಲ್ರು ಕಷ್ಟಪಡ್ತಿರೋದಕ್ಕೆ ನಮ್ಮ ಯಜಮಾನ್ರು ಗೆದ್ಬಿಟ್ರೆ ಸಾಕು ಕಣವ. ಅದ್ರ ಜೊತೆಗೆ ವಿದ್ಯಕ್ಕ ಹೋಯ್ತಾ ಇರೋದು ಓದಕ್ಕೆ. ಆದ್ರೆ ಈ ಸತ್ಯ ಯಾರಿಗೂ ಗೊತ್ತಿಲ್ಲ. ಗೊತ್ತಾದ್ರೆ ದೊಡ್ಡ ಅನಾಹುತನೇ ಆಗೋಯ್ತದೆ. ದ್ಯಾವ್ರೆ, ಯಾವುದೇ ಕಾರಣಕ್ಕೂ ವಿದ್ಯಕ್ಕ ಕೋಚಿಂಗ್ ಹೋಯ್ತಾ ಇರೋದು ಹೊರಗೆ ಬರ್ದೇ ಇರಂಗ್ ನೀನೇ ನೋಡ್ಕೋಬೇಕಪ್ಪ. ಚಂಪಾ, ಏನ್ ಯೋಚನೆ ಮಾಡ್ತಿದ್ಯವಾ? ಏನಿಲ್ಲ ಅತ್ತೆ. ಏನಾಯ್ತಂಟಮ್ಮ? ಫೋನ್ ಎತ್ತಾ ಇಲ್ಲ ಕಳ. ಇನ್ನೊಂದ್ಕಿತ ಮಾತ್ ನೋಡು. ತಡಿ. ಕ್ವಾಟ್ಲೆ, ಈಗ ಅಪ್ಪ ಏನಾದ್ರು ಅಲ್ಲಿ ಹೋಗ್ಬಿಟ್ರೆ ಎಲ್ಲಾ ಸತ್ಯ ಗೊತ್ತಾಗ್ಬಿಡ್ತದೆ ಕಳ. ಎಲ್ಲ ಮಾಡೋದೀಗ? ಅಯ್ಯೋ, ಏನಾದದು ಅಂತ ನನಗ್ ಗೊತ್ತಿಲ್ಲ. ಇನ್ನೊಂದ್ಕಿತ ಫೋನ್ ಮಾಡು ಅಂಟಮ್ಮ. ಇಲ್ಲ ಕಲ್ಲ, ಅಮ್ಮಿ ಫೋನ್ ಎತ್ತಾ ಇಲ್ಲ ಕಲ್ಲ.